ತಮಿಳುನಾಡಿಗೆ ನೀರನ್ನ ಬಿಡಬಾರದು. ನೀರು ಬಿಟ್ಟರೆ ಬೀದಿಗಿಳಿದು ಹೋರಾಟವನ್ನು ನಡೆಸುತ್ತೇವೆ. ಸರ್ಕಾರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಡಬಾರದು. ನೀರು ಬಿಟ್ಟರೆ ಬೀದಿಗಿಳಿದು ಹೋರಾಟ ನಡೆಸುತ್ತೇವೆ. ಸರ್ಕಾರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕು. ನೀರು ಬಿಟ್ಟರೆ ರಸ್ತೆಗೆ ಧುಮುಕಿ ಹೋರಾಟವನ್ನು ನಡೆಸುತ್ತೇವೆ. ಬೆಂಗಳೂರು ಸೇರಿ ಎಲ್ಲಾ ಕಡೆ ಹೋರಾಟ ಮಾಡಬೇಕು. ಕಾವೇರಿ ನೀರು ಕುಡಿಯುವಂತಹ ಎಲ್ಲರೂ ಕೂಡ ಹೋರಾಡಬೇಕು ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ದಾರೆ. ನೀರು ಬಿಟ್ಟರೆ ಬೀದಿಗಿಳಿದು ಹೋರಾಟ ನಡೆಸ್ತೀವಿ ನಾವು. ಸರ್ಕಾರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಚ್ಚರಿಕೆ ಕೊಟ್ಟರು. ಕಾವೇರಿ ನೀರನ್ನ ಕುಡಿಯುವಂತಹ ಎಲ್ಲರೂ ಕೂಡ ಹೋರಾಟ ನಡೆಸಬೇಕು ಅಂತ ಮಾತನಾಡಿದ್ದಾರೆ. ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದರೂ ಏನು ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಕೈಗೆತ್ತಿಕೋಬೇಕಾಗ್ತದೆ. ಯಾವುದೇ ರೀತಿ ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗ 15 ದಿನಗಳ ಕಾಲ 4 TMC ನೀರೇನು ಬಿಡಬೇಕು ಅಂತ ಆದೇಶ ಮಾಡಿದೆ. ನೀರೇ ಇಲ್ಲ ಇಲ್ಲಿ. ಈಗ ನಿಮ್ಗಳಿಗೆ ಗೊತ್ತಿರೋಂಥದ್ದು, ಕಳೆದ 3-4 ವಾರದ ಮುಂಚೆ ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ಗಲಾಟೆ ಮಾಡಿ ಹೋರಾಟ ಮಾಡಿ ನೀರನ್ನು ಬೆಳೆದು ನಿಂತಿರೋ ನೀರಿನ ಕಬ್ಬು ಮತ್ತು ಭತ್ತ ಇದಕ್ಕೆಲ್ಲ ಏನು ಬೇಕಾಗಿತ್ತು ನೀರು, ಅದನ್ನು ಬಿಡಿಸೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ದಿನಗಟ್ಟಲೆ ನಾವು KRS ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಮಾಡಿರೋಂಥದ್ದು ನಿಮಗೆ ಗೊತ್ತಿರೋಂಥದ್ದು.